ಮಂಗಳೂರು ಮಹಾನಗರ ಪಾಲಿಕೆ ಒಂದು ಸಮಯದಲ್ಲಿ ಇಡೀ ದೇಶದಲ್ಲಿ 7ನೇ ಸ್ಥಾನದಲ್ಲಿ ಬರ್ತಾ ಇತ್ತು ಸ್ವಚ್ಛ ಪಾಲಿಕೆಯ ಗ್ರೂಪಿನಲ್ಲಿ. ಆದರೆ ಈಗ ನಾವು 65ನೇ ನಂಬರಿಗೆ ಹೋಗಿ ಮುಟ್ಟಿದ್ದೇವೆ. ಇದಕ್ಕೆ ಕಾರಣ ಎಂತ ಹೇಳಿದರೆ, ಮಂಗಳೂರಿನಲ್ಲಿದ್ದಂಥ ಕಾರ್ಪೊರೇಟರ್ಗಳಿಗಾಗಲಿ ಮಂಗಳೂರು ಆರೋಗ್ಯ ವಿಭಾಗದ ಅಧಿಕಾರಿಗಳಿಗಾಗಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಹೇಳುವಂಥ ಯಾವುದೇ ಒಂದು ಇರಾದೆ ಇವರಿಗೆ ಇಲ್ಲದೆ ಇರುವಂಥದ್ದು. ಇವತ್ತು ನೋಡಿ, ಮೊದಲು ನಾವು ಆಂಟನಿ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟಾಗ ತಿಂಗಳಿಗೆ 1.5 ಕೋಟಿ ಖರ್ಚು ಮಾಡಿದರೂ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ರೀತಿ ಒಂದು ಗಲೀಜು, ಅಲ್ಲಲ್ಲಿ ಕಸ ನೋಡಲಿಕ್ಕೆ ಸಿಗ್ತದೆ, ಏನು ಜನಪ್ರತಿನಿಧಿಗಳು ಸತ್ತಿದ್ದಾರ ಅಂತ ಕೇಳ್ತಾ ಇದ್ದೀವಿ. ಆದರೆ ಈಗ ಮಂಗಳೂರು ಮಹಾನಗರ ಪಾಲಿಕೆಯೇ ಡೈರೆಕ್ಟಾಗಿ ಮಾಡ್ತಾ ಇರುವಂಥದ್ದು. ಯಾವುದೇ ಗುತ್ತಿಗೆದಾರನಿಗೆ ಮಂಗಳೂರಿನ ಸ್ವಚ್ಛತೆಯ ಗುತ್ತಿಗೆ ಕೊಡಲಿಲ್ಲ. ಪಾಲಿಕೆಯ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬೆಳಿಗ್ಗೆ ಅವರಿಗೆ ಕೊಟ್ಟಿರುವ ವಾರ್ಡಿನಲ್ಲಿ ಅವರಿಗೆ ಕೊಟ್ಟಿರುವಂಥ ಪೌರ ಕಾರ್ಮಿಕರಿಂದ ದಿನ ಗುಡಿಸುವ ರಸ್ತೆಗಳನ್ನು ಗುಡಿಸುವಂಥದ್ದು, 2 ದಿವಸಕ್ಕೊಮ್ಮೆ ಗುಡಿಸುವಂಥದ್ದು, ವಾರಕ್ಕೊಮ್ಮೆ ಗುಡಿಸುವಂಥ, ಹಾಗೆ ಬೇರೆ ಬೇರೆ ವಿಭಾಗ ಮಾಡಬೇಕು. ಆದರೆ ಇಲ್ಲೊಂದು ಭಾಳ ಅಚ್ಚರಿಯ ಒಂದು ವಿಷಯ ಇದೆ. ಯಾವುದೇ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, ಪರಿಸರ ಇಂಜಿನಿಯರ್, ಎನ್ವೈರನ್ಮೆಂಟಲ್ ಇಂಜಿನಿಯರ್ಗಳಿಗೆ ಬೆಳಿಗ್ಗೆ ಕಚೇರಿಗೆ ಬರಲಿಕ್ಕೆ ಇಲ್ಲ. ಅವರು ಮಧ್ಯಾಹ್ನ 3 ಗಂಟೆ ನಂತರ ಬಂದರೆ ಆಯಿತು. ಬೆಳಿಗ್ಗೆ ಅವರು ಅವರಿಗೆ ಕೊಟ್ಟಿರುವ ಪೌರ ಕಾರ್ಮಿಕರಿಂದ ಸ್ವಚ್ಛಪಡಿಸುವಂಥದ್ದು. ನೀವೊಂದು ತಲೆಗೆ ಕೊಂಡೋಗಬೇಕು. ನನಗೆ ಗೊತ್ತಿದ್ದ ಪ್ರಕಾರ ಹೆಲ್ತ್ ಇನ್ಸ್ಪೆಕ್ಟರ್ನವರು ಬೆಳಿಗ್ಗೆ ಅವರವರಿಗೆ ಮೀಸಲಾಗಿರುವಂಥ ವಾರ್ಡ್ಗಳಿಗೆ ಬರುವುದಿಲ್ಲ. ಅವರು ಬರದೇ ಇರುವುದರಿಂದ ಈ ಪೌರ ಕಾರ್ಮಿಕರು ಅವರ ಸಮಯಾವಕಾಶಕ್ಕೆ ಬರ್ತಾರೆ, ಕೆಲಸ ಮಾಡ್ತಾರೆ, ಪ್ಯಾಕಪ್. 11 ಗಂಟೆ ನಂತರ ನಿಮಗೆ ಪೌರ ಕಾರ್ಮಿಕರು ಕಂಡ್ರೆ ಭಾಳ ದೊಡ್ಡ ವಿಷಯ. ಕಳೆದ ಅವರು ಬೆಳಿಗ್ಗೆ 7 ಗಂಟೆಗೆ ಬರಬೇಕು, ಆದರೆ ಬರುವುದಿಲ್ಲ. ಅವರನ್ನು ನೋಡಿಕೊಳ್ಬೇಕಾದ ಇನ್ಸ್ಪೆಕ್ಟರ್ಗಳು ಬರುವುದಿಲ್ಲ. ಹಾಗೆ ಆಗುವುದರಿಂದ ಮಂಗಳೂರಿನ ರಸ್ತೆಗಳಲ್ಲಿ ಕಸ ಕಾಣ್ತದೆ ನೋಡಿ. ಇದು ಮಂಗಳೂರು ಉರ್ವ ಕೆನರಾ ಹೈಸ್ಕೂಲ್ನ ಪಕ್ಕದ ರಸ್ತೆ. ಇಲ್ಲಿ ನೀವು ನೋಡಿ, ಈ ಕಸ ಇರುವ ಈ ರಸ್ತೆ ಮಂಗಳೂರು ಪಾಲಿಕೆಯಿಂದ 120 ಮೀಟರ್ ದೂರ ಇರುವಲ್ಲಿ ನಾವೀಗ ಶೂಟಿಂಗ್ ಮಾಡ್ತಾ ಇರುವಂಥದ್ದು. ಈ ರೀತಿ ಪಾಲಿಕೆಯ ಕೂಗಳತೆ ದೂರಿನಲ್ಲಿ ಇರುವಂಥ ರಸ್ತೆ ಪರಿಸ್ಥಿತಿಯೇ ಹೀಗೆ ಆದರೆ ಮಂಗಳೂರು ಇನ್ನು 65ರಿಂದ 565ಕ್ಕೆ ಹೋಗುವ ದಿವಸ ದೂರ ಇಲ್ಲ. ಯಾಕೆ ಅಂತ ಹೇಳಿದರೆ, ಯಾರು ಈ ಅಧಿಕಾರಿಗಳನ್ನು ಕೇಳುವುದಿಲ್ಲ. ಹಾಗಾಗಿ ಮಂಗಳೂರಿನ ರಸ್ತೆಗಳು ಕಸದ ಕುಂಪೆ ಆಗ್ತಿದೆ. ಪೌರ ಕಾರ್ಮಿಕರು ಅಲ್ಲಲ್ಲಿ ಕಸ ಗುಡಿಸಿದ ನಂತರ ಅದನ್ನು ಪಾಲಿಕೆಯ ವಾಹನದಲ್ಲಿ ಕೊಂಡೋಗಬೇಕು. ಆದರೆ ಈ ಕೆಲವು ಪೌರ ಕಾರ್ಮಿಕರು ಏನು ಮಾಡ್ತಾ ಇದ್ದಾರೆ ಹೇಳಿದರೆ, ಇದು ಮಣ್ಣಗುಡ್ಡ ಗುರ್ಜಿ ಪ್ರದೇಶ. ಇಲ್ಲಿ ನೋಡಿ, ರಸ್ತೆಯಲ್ಲಿರುವಂಥ ಆ ಕಸವನ್ನು ಅವರು ಒಟ್ಟು ಮಾಡಿ ಕಾಣದಾಗೆ ಹಿಂದಕ್ಕೆ ರಾಚಿ ಹಾಕಿಟ್ಟಿದ್ದಾರೆ. ಇಲ್ಲಿ ಅವಸ್ಥೆ ನೋಡಿದರೆ ಎಂಥ ಅವಸ್ಥೆ! ಅದೇ ಇದನ್ನು ಇಲ್ಲಿಗೆ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ನೋಡುವುದಿಲ್ವ? ಇಲ್ಲ ಎನ್ವೈರನ್ಮೆಂಟ್ ಇಂಜಿನಿಯರ್ಗಳು ಕಚೇರಿಯಿಂದ ಹೊರಗೆ ಬರುವುದಿಲ್ವ? ಅಂದರೆ ಈ ರೀತಿಯಾಗಿರುವಂಥ ಪರಿಸ್ಥಿತಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ ಹೇಳಿದರೆ, ತಿಂಗಳಿಗೆ ಕೋಟಿ ಖರ್ಚು ಮಾಡಿ ಸ್ವಚ್ಛತೆ ಆಗುವುದು ಯಾವಾಗ? ಇದು ನಮ್ಮ ದುರಾದೃಷ್ಟ.